योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरून् मम। दिने ಚಂಚರೀಕತಿ ಮೇ ಮನಃ ಅನುವ್ಯಾಖ್ಯಾನ ಶ್ರೀಮದಾಚಾರ್ಯರ ಕೃತಿ. ಟೀಕಾರ ಹೇಳ್ತಾರೆ, ಆ ಅನುವ್ಯಾಖ್ಯಾನ ಅನ್ನೋದು ಕಮಲ. ಆ ಕಮಲದ ಹತ್ರ ನನ್ನ ಮನಸ್ಸು ಹೇಗಾಗಿದೆ ಅಂದರೆ ದುಂಬೆಯಂತೆ ಆಗಿದೆ ಅಂತ ಹೇಳ್ತಾರೆ. ಕಮಲಕ್ಕೂ ದುಂಬಿಗೆ ಏನು ಸಂಬಂಧ ಅಂದರೆ, ಎಲ್ಲ ಹೂಗಳಲ್ಲೂ ಮಕರಂದ ಇರ್ತದೆ, ಅದರಲ್ಲಿ ಸುವಾಸನೆ ಇದ್ರೆ. ಆ ನಿರ್ಗಂಧ ಕುಸುಮದಲ್ಲಿ ಮಕರಂದ ಇರೋದಿಲ್ಲ. ಆದರೆ ಸುವಾಸನೆಯ ಪುಷ್ಪದಲ್ಲಿ ವೇರಿ ಆಗ್ತದೆ. ಹಾಲು ಕೊಡೋ ಹಸುಗಳಲ್ಲೂ ಕೂಡ ಹಾಲಿನ ಪ್ರಮಾಣ ಹೆಚ್ಚು ಕಡಿಮೆ ಆಗಾಗಿರುತ್ತೆ. ಕಮಲ ಪುಷ್ಪದಲ್ಲಿ ಭಾರಿ ಜಾಸ್ತಿ ಇರುತ್ತೆ, ಮತ್ತೆ ಕ್ವಾಲಿಟಿನೂ ತುಂಬಾ ಜಾಸ್ತಿ. ಅದಕ್ಕಾಗಿನೇ ಕಮಲದಲ್ಲಿ ಮಧು ಎಂಬುದು ಒತ್ತಿ ಹೇಳ್ತಾರೆ. ಕಮಲದಲ್ಲಿ ಮಧು, ಪಾರಿಜಾತ, ಕಮಲ ಮೊದಲಾದವುಗಳಲ್ಲಿ ಮಧುವಿನ ಪ್ರಮಾಣ ಜಾಸ್ತಿ, ಅದರ ಸತ್ವನೂ ಜಾಸ್ತಿ. ಅದಕ್ಕೆ ಕಮಲವನ್ನು ಹೋಲಿಸಿ ಅದರಲ್ಲಿ ಮಧುಕರ ಹೆಚ್ಚಲಿ ಹೋಗ್ತದೆ. ಸಾಮಾನ್ಯವಾಗಿ ದುಂಬಿ ಹೆಚ್ಚು ಆಕರ್ಷಿತವಾಗೋದು ಕಮಲದ ಕಡೆ, ಅದರಿಂದ ಮಧುವನ್ನು ತರುತ್ತದೆ. ಆ ಬಿಟ್ಟಿರೋದಿಲ್ವಂತೆ. ಅದಕ್ಕೆ ರಾಯರು ಹೇಗಿದ್ದಾರೆ, ಪರಮಾತ್ಮನ ಪಾದಕಮಲ ಬಿಟ್ಟಿರೋದಿಲ್ಲ, ಆ ಒಂದು ಭಾವ ಹೇಳಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡಿದ್ದಾರೆ, ಪಾದಾರವಿಂದ ಮಧುಪಹ ಅನ್ನೋ ಪದ ಉಪಯೋಗಿಸಿದ್ರಿಂದ ಬಿಟ್ಟಿರೋದಿಲ್ಲ ಅಂತ. ಅದರ ಸಾರವನ್ನು ಗ್ರಹಣ ಮಾಡೋದು ದುಂಬಿಯ ಮತ್ತೊಂದು ವಿಶೇಷ. ಜೊತೆಗೆ ಅದೇನು ಸಾರ ಅಂತ ಮತ್ತೊಂದು ಪ್ರಶ್ನೆ. ಪರಮಾತ್ಮನ ಪಾದದ ಸಾರ ಏನು? ಪಾದ ಅಂದ್ರೆ ಅರ್ಥ ಆಗ್ತದೆ. ಪರಮಾತ್ಮನ ಪಾದಕ್ಕೂ ಪರಮಾತ್ಮನಿಗೂ ಭೇದನೇ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಪರಮಾತ್ಮನ ಅವಯವಗಳಲ್ಲಿ ಸಾರಭೂತವಾದ ಅವಯವ, ನಿಸ್ಸಾರಭೂತವಾದ ಎರಡು ಭಾಗ ಇಲ್ಲ. ಮತ್ತೆ ಹಾಗಿದ್ರೆ ಸಾರದ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಕೇಳಿದರೆ, ಶ್ರೀಮದ್ ಆಚಾರ್ಯರು ಬೃಹದಾರಣ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಭಾಷ್ಯದಲ್ಲಿ ತಿಳಿಸ್ತಾರೆ ಏನು ಸಾರ. ಏನು ಸಾರ ಹಾಗಿದ್ರೆ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ಎರಡು ಪಾದಗಳ ಸಾರ ಏನು ಅಂದ್ರೆ, ಶ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ. ಪರಮಾತ್ಮನ ಬಲಗಾಲಿಗೆ ಸು ಅಂತ ಹೆಸರು, ಎಡಗಾಲಿಗೆ ವಹ ಅಂತ ಹೆಸರು. ಸು ಅಂದ್ರೇನು, ವಹ ಅಂದ್ರೇನು? ಸು ಇತಿ ಆನಂದ ಸಮುದ್ದಿಷ್ಟ. ಸು ಅಂದ್ರೆ ಆನಂದ, ವರಿತಿ ಜ್ಞಾನ ಮುಚ್ಯತೆ. ವಹ ಅಂದ್ರೆ ಜ್ಞಾನ. ಅಂದ್ರೆ ಪರಮಾತ್ಮನ ಬಲಕಾಲನ ಉಪಾಸನೆ ಮಾಡಿದರೆ ಆನಂದ ಪ್ರಾಪ್ತಿ, ಎಡಗಾಲನ ಉಪಾಸನೆ ಮಾಡಿದರೆ ಜ್ಞಾನ ಪ್ರಾಪ್ತಿ. ಅದಕ್ಕಾಗಿನೇ ಪರಮಾತ್ಮನ ಪಾದ ಯುಗಲದ ಧ್ಯಾನವನ್ನು ಮಾಡೋದು ಶಾಸ್ತ್ರದ ವಿಹಿತವಾಗಿರ್ತಕ್ಕಂಥ ಪದ್ಧತಿ. ಅದನ್ನು ಹೇಳೋದಕ್ಕೋಸ್ಕರ ಶ್ರೀಮದ್ ರಾಮ ಪದಾರಯುಂದ ಮಧುಪಹ. ಇದನ್ನೇ ರಾಘವೇಂದ್ರ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಮತ್ತೊಂದು ರೀತಿ ಹೇಳ್ತಾರೆ, ಶ್ರೀ ರಾಘವೇಂದ್ರ ಸಕಲ ಪ್ರತಾತ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ. ತಮ್ಮ ಪಾದ ಕಮಲ, ಎರಡು ಪಾದ ಕಮಲಗಳೆಂದು ಹೇಳಿದರೆ, ಒಂದು ಪಾದ ಅಂತ ಹೇಳಬಾರದೆ, ಎರಡು ಪಾದ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಜ್ಞಾನ ಆನಂದ ಬಹಳ ಮುಖ್ಯವಾದಂತಹ ಅಂಶ. ಒಂದು ಜ್ಞಾನ ಮತ್ತೊಂದು ಆನಂದ. ಅದಕ್ಕಾಗಿ ಪರಮಾತ್ಮನ ಪಾದ ಉಪಾಸನೆ, ಪಾದ ಕಮಲದ ಉಪಾಸನೆ, ಬಲಗಾಲು ಮತ್ತು ಎಡಗಾಲು ಎರಡರ ಉಪಾಸನೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣವನ್ನ ಅಲ್ಲಿ ಹಾಕಿಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡ್ರೆ ವಾದ್ಯದ ಅರ್ಥ ಸ್ವಾರಸ್ಯ ತಿಳಿಯುತ್ತದೆ.
ಶ್ರೀಮದ್ ರಾಮ ಪದಾರವಿಂದ ಮಸುಪಃ. ಮತ್ತೆ ಇನ್ನೊಂದು ಸ್ವಾರಸ್ಯ, ದುಂಬಿ ಒಂದ್ಸರ್ತಿ ಕಮಲದ ಹತ್ರ ಹೋಗಿ ಮಧುವನ್ನು ತಂದು ಸುಮ್ಮನಾಗೋದಿಲ್ವಂತೆ, ಮತ್ತೆ 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 ಹೋಗ್ತಿರ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನ ಪಾದಕವನ್ನು ಬಿಡದೇ ಇರತಕ್ಕಂಥದ್ದು ಪುನಃ ಪುನಃ ಹೋಗೋದು, ಪುನಃ ಪುನಃ ಹೋಗೋದನ್ನೇ ಬ್ರಹ್ಮಸೂತ್ರಗಳಲ್ಲಿ ಓಂ ಆವೃತ್ತಿ ಅಸಕೃತೋಪದೇಶಾತ್ ಓಂ. ಮತ್ತೆ ಮತ್ತೆ ಪರಮಾತ್ಮನ ಹತ್ರ ಹೋದ ಆಸಕ್ತಿ ಇದೆ ಅಂತ ಅರ್ಥ. ಒಂದು ಪದಾರ್ಥ ಇನ್ನೊಂದು ಸರ್ತಿ ಹಾಕಿ ಮತ್ತೊಂದು ಸರ್ತಿ ಹಾಕಿ ಅಂದ್ರೆ ರುಚಿ ಗ್ರಹಣ ಬಂದಿದೆ ಅಂತ ಅರ್ಥ. ಒಂದ್ಸರ್ತಿ ಸಾಕು ಅಂದ್ರೆ ಅದು ಆಸಕ್ತಿ ಇಲ್ಲ ಅಂತ ಅರ್ಥ. ಹೀಗೆ ಚಂಚರೀಕ ಭೃಂಗ ಅನ್ನೋ ಪದ ಉಪಯೋಗಿಸಿದ್ದಕ್ಕೆ ಸ್ವಾರಸ್ಯ. ಶ್ರೀಮದ್ ರಾಮ ಪದಾರವಿಂದ ವಸುಪಃ ಶ್ರೀಮಧ್ವ ವಂಶಾಧಿಪಃ. ರಾಯರ ಹಾಗಿದ್ರು ಎಂಬುದಕ್ಕೆ ಅವ್ರ ಪೂರ್ವ ಜೀವನನೇ ಸಾಕ್ಷಿ. ಪ್ರತಿ ಸರ್ತಿ ನೋಡಿದೆ, ಎಂಥ ದಾರಿದ್ರ್ಯ ಅವರಿಗಿತ್ತು, ಎಂಥ ಬಡತನ ಇತ್ತು. ವಾರಕ್ಕೆ ಒಪ್ಪತ್ತು ಊಟ ಮಾಡೋದು ಕಷ್ಟ ಇತ್ತು. ಅವರು ವಾರಕ್ಕೆ ಒಪ್ಪತ್ತು ಊಟ ಇರಲಿಲ್ಲ ಅವ್ರ ಮನೆಯಲ್ಲಿ. ಒಬ್ಬ ಚಿಕ್ಕ ವಯಸ್ಸಿನ ಹೆಂಡತಿ, ಚಿಕ್ಕ ಮಗು, ಮನೆಯಲ್ಲಿ ಏನೇನೂ ಇಲ್ಲ ತಿನ್ನಲಿಕ್ಕೆ. ಅಂಥ ಹೊತ್ತಿನಲ್ಲಿ ದೇವರನ್ನು ಬಿಡಲಿಲ್ಲ ಅವರು. ಮನುಷ್ಯ ದೇವರು ಬಿಡ್ಲಿಕ್ಕೆ ನೂರಾರು ಕಾರಣ. ನಾವು ದೇವರನ್ನ ಯಾಕೆ ಪೂಜೆ ಮಾಡಬೇಕು, ನಮಗೇನು ದೇವರು ಮಾಡಿದ್ದಾನೆ ಅಂತ ಕೇಳ್ತೇವೆ. ನಮಗೆಲ್ಲ ಇದ್ದು ದೇವರು ಏನು ಮಾಡಿದ್ದಾನೆ ಅಂತ ಕೇಳೋ ಪದ್ಧತಿ ನಮಗೆ. ಅವ್ರಿಗೇನೂ ಇಲ್ಲ ಮನೆಯಲ್ಲಿ, ಅಂಥದ್ದು ದೇವರನ್ನು ಬಿಡಲಿಲ್ಲ ಅವರು. ಇದು ಪರೀಕ್ಷೆ ಅಂತ ಹೇಳ್ತಾರೆ. ಸಂಪತ್ತಿದ್ದಾಗ ದೇವ್ರನ್ನ ಹಿಡಿಯೋದು ಒಂದು ಮುಖ, ಸಂಪತ್ತಿಲ್ದಾಗ ದೇವ್ರನ್ನ ಹಿಡಿಯೋದು ಒಂದು ಮುಖ. ನಮಗೆ ಬಿಡ್ಲಿಕ್ಕೆ ಎರಡೂ ಕಾರಣ ಮಾಡ್ಕೊತೇವೆ. ಸಂಪತ್ತಿದ್ರೂ ದೇವ್ರನ್ನ ಹಿಡಿಯೋದಿಲ್ಲ, ಸಂಪತ್ತಿದೆ ಮತ್ತೆ ಅದಕ್ಕೆ ದೇವರು. ಇನ್ನು ಸಂಪತ್ತಿಲ್ಲ, ದೇವರು ಬೇಡ. ಸಂಪತ್ತೇ ಇಲ್ಲ, ದೇವ್ರನ್ನ ತಗೊಂಡು ಏನು ಮಾಡೋದು ಅಂದರೆ ನಮಗೆ ಸಂಪತ್ತಿದ್ರೂ ದೇವರು ಬೇಡ, ಸಂಪತ್ತಿಲ್ಲದೆ ಹೋದ್ರೂ ದೇವರು ಬೇಡ. ಜ್ಞಾನಿಗಳು ಹಾಗಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಅವ್ರು ಎಷ್ಟು ಸಂಪತ್ತು ಬಂದರೂ ದೇವರನ್ನು ಬಿಡೋದಿಲ್ಲ, ಎಷ್ಟು ವಿಪತ್ತು ಬಂದರೂ ದೇವರನ್ನು ಬಿಡೋದಿಲ್ಲ. ಅದಕ್ಕೆ ರಾಯರ ಪೂರ್ವ ಜೀವನ ಅಂಥದ್ದು. ಅಂಥ ಹೊತ್ತಿನಲ್ಲಿ ದೇವರನ್ನು ಬಿಡಲಿಲ್ಲ. ದೇವರನ್ನು ಬಿಡೋದಿಲ್ಲ ಅಂದ್ರೆ ಏನರ್ಥ? ಮತ್ತೊಂದು ವಿಚಾರ, ದೇವ್ರ ಪೂಜೆ ಮಾಡ್ತಾನೆ ಕೊಡ್ತಿದ್ರು. ಹಾಗಿದ್ರೆ ಯಾವಲ್ಲಿ ಪ್ರತಿಮಾಚರಣೆ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲ, ದೇವ್ರ ಮಹಿಮೆ ಹಿಡ್ತಕ್ಕಂಥ ಗ್ರಂಥಗಳ ಸಹವಾಸ ಮಾಡಿದರೆ ದೇವ್ರನ್ನು ಬಿಡೋದಿಲ್ಲ ಅಂತ ಅರ್ಥ. ಒಂದು ಬ್ಯಾಗ್ ಹಿಡ್ಕೊಂಡು, ಬ್ಯಾಗ್ ಏನು ಮಾಡಿದ್ರೆ ಬಿಡೋದಿಲ್ಲ, ಬ್ಯಾಗ್ ಮುಖ್ಯ ಅಲ್ಲ, ಬ್ಯಾಗಿನೊಳಗೆ ಸಂಪತ್ತಿದೆ, ಅದಕ್ಕೋಸ್ಕರ ಬ್ಯಾಗ್ ಹಿಡ್ಕೊಂಡಿದ್ದಾರೆ. ಇವತ್ತು ಶಾಸ್ತ್ರಗ್ರಂಥ ಯಾತಕ್ಕೆ ಬಿಡೋದಿಲ್ಲ ಅಂದರೆ ದೇವರ ಮಹಿಮೆ ಯಾವ ಪ್ರತಿಮೆಗಳಿಗಿಂತ ಜಾಸ್ತಿ ಎಲ್ಲಿರ್ತದೆ ಅಂದರೆ ಗ್ರಂಥಗಳಲ್ಲಿರ್ತವೆ. ಪ್ರತಿಮೆಗಳು ಮಾತಾಡೋದಿಲ್ಲ, ಗ್ರಂಥಗಳಿಂದ ನಮಗೆ ಮಾತು ತಿಳಿತಾವಾದ್ರಿಂದಾಗೇನೆ ಗ್ರಂಥದಲ್ಲಿ ಸನ್ನಿಧಾನ ಭಾರಿ ಜಾಸ್ತಿ. ಅದಕ್ಕಾಗಿಯೇ ಶ್ರೀಮದ್ ರಾಮ ಪದಾರವಿಂದ ವಸುಪಃ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಪಾದ ಅಂದ್ರೆ ಪದ ಅಂತನೂ ಅರ್ಥ. ಪಾದ ಅಂದ್ರೆ ಪದ, ಪದ ಪಾದ ಎಲ್ಲ ಪರ್ಯಾಯ ಪದಗಳು. ಶ್ರೀಮದ್ ರಾಮ ಪದಾರವಿಂದ ವಸುಪಃ ಅಂದರೆ ಪದ. ಶ್ರೀರಾಮ ಅಂದರೆ ವೇದವ್ಯಾಸ ದೇವರು, ಪದಗಳು ಅಂದರೆ ಭಾಗವತಾದಿ ಗ್ರಂಥಗಳು, ಅವೇ ಕಮಲಗಳು. ಅವುಗಳೇ ದುಂಬಿ ಅಂತೆ ಇದ್ದಾರೆ. ಅನುವ್ಯಾಖ್ಯಾನ ನಡೆನೆ ಚಂಚರೀಕತಿ ಮೇಮನಃ. ಸ್ವಲ್ಪ ಯೋಚನೆ ಮಾಡಿ. ನಮಗೆ ಸಾಮಾನ್ಯವಾಗಿ ಪುಸ್ತಕ ಓದೋದಕ್ಕೆ ಟೈಮ್ ಸಿಗೋದು ಕಷ್ಟ. ಅಂಥ ಹೊತ್ತಿನಲ್ಲಿ ರಾಯರಿಗೆ ಆ ಕಾಲ ಹೇಗಿತ್ತು ಗೊತ್ತಾ? ಸಂಚಾರ ಮಾಡೋದಂದ್ರೆ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿ ಸೇತುವೆಗಳಿಲ್ಲ ಆಗಿನ ಕಾಲಕ್ಕೆ. ನದಿಗಳನ್ನು ಮಳೆಗಾಲದಲ್ಲಿ ಸಂಚಾರ ಇಲ್ಲೇ ಇಲ್ಲ. ನದಿಗಳು ತುಂಬಿ ಹರಿತಕ್ಕಂಥ ನದಿಗಳು. ಬೇಸಿಗೆಯಲ್ಲಿ ಸಂಚಾರ ಸಾಧ್ಯ ಇಲ್ಲ, ಭಯಂಕರ ಬಿಸಿಲು, ಎರಡರಲ್ಲೂ ಸಾಧ್ಯ ಇಲ್ಲ. ಚಳಿಗಾಲದ ಚಳಿಯಿಂದ ಸಂಚಾರ ಸಾಧ್ಯ ಇಲ್ಲ. ಸಂಚಾರ ಅಂದರೆ ದುಸ್ತರ. ಅದಕ್ಕಿಂತ ಹೆಚ್ಚಾಗಿ ದಾರಿಗಳೇ ಇಲ್ಲ. ಮತ್ತೆ ರಾಜರುಗಳ ವ್ಯವಸ್ಥೆ ಆಗಿನ ಕಾಲಕ್ಕೆ ಇರಲಿಲ್ಲ. ಈಗಿನಂತ ಸರ್ಕಾರದ ರಕ್ಷಣೆ, ಪೊಲೀಸರು ಅವೆಲ್ಲ ಇಲ್ಲ. ರಾಜಗಳೆಲ್ಲ ಭಯಂಕರ ವಿಧರ್ಮೀಯ ರಾಜರುಗಳು. ನಮ್ಮ ಧರ್ಮದ ರಾಜರುಗಳು ತುಂಬ ಕಡಿಮೆ. ಸುಮಾರಾಗಿ ಈ ಒಂದು ಇತ್ತೀಚಿನ ದಿವಸ ಬಿಟ್ಟು ಬಿಟ್ಟರೆ ಭಾರಿ ಹಿಂದೆ ನಮ್ಮ ಧರ್ಮದ ರಾಜರಿದ್ದರು. ಸ್ವಲ್ಪ ಈ ವಾತಾವರಣ ಬದಲಾಗಿದೆ. ಸ್ವಲ್ಪ ಅಲ್ಲದೆ ಹೋದ್ರು ಸ್ವಲ್ಪ ಇದ್ದಾರೆ. ಮಧ್ಯದಲ್ಲಿ ಹಾಗಲ್ಲ, ವಿಧರ್ಮೀಯರೇ ಆಕ್ರಮಿಸಿ ಬಿಟ್ಟಿದ್ರು. ಅವರಿಗೆ ಮೊದಲನೇದಾಗಿ ಹಿಂದೂಗಳನ್ನು ಕಂಡ್ರೆ ದ್ವೇಷ, ಅದರಲ್ಲೂ ಜ್ಞಾನಿಗಳನ್ನ ಕಂಡ ಸನ್ಯಾಸಿಗಳನ್ನ ಇನ್ನೂ ದ್ವೇಷ. ಹಿರಣ್ಯಕಶಿಪು ಹೇಳ್ತಾನೆ ರಾಜ್ಯದೊಳಗೆ ಬ್ರಾಹ್ಮಣರನ್ನು ಕೊಂದು ಬಿಡಿ ಅಂತ ಅವನ ಶಾಸನ ಇತ್ತು. ಗೋವುಗಳನ್ನು ಬ್ರಾಹ್ಮಣರು ಕೊಂದು ಹಾಕಿ ಬಿಡಿ ಅಂತ ಹೇಳ್ತಾ ಇತ್ತು. ಅಂತ ರಾಜರಿದ್ದ ಕಾಲ. ಅಂಥ ಹೊತ್ತಲ್ಲಿ ಸುರಕ್ಷಿತ ಪ್ರಯಾಣ ಮಾಡಿ ಊರು ಮುಟ್ಟಿದ್ರೆ ಸದ್ಯ ನಾವು ಕೃತಾರ್ಥರು ಅಂತ ತಿಳ್ಕೊಳ್ಳೋ ಕಾಲ ಅದು. ಅಂಥ ಹೊತ್ತಿನಲ್ಲಿ 50ಕ್ಕಿಂತ ಹೆಚ್ಚು ಗ್ರಂಥ ರಾಯರು ಬರೀತಾರೆ ಅಂದರೆ ಶ್ರೀಮದ್ ರಾಮ ಪದಾರವಿಂದ ವಸುಪಃ ಮತ್ತು ಸ್ಪಷ್ಟ ಅರ್ಥ ಆಗ್ತದೆ. ಆಗ ಓದೋದು ಕಷ್ಟ, ಬರೆಯೋದು ಕಷ್ಟ. ಓದೋದಕ್ಕೆ ಪುಸ್ತಕ ಸಿಗಬೇಕು. ಪುಸ್ತಕ ಆದರೆ ಈ ರೀತಿ ಪುಸ್ತಕ ಸಿಗ್ತಿರಲಿಲ್ಲ. ಆಗ ಎಲ್ಲ ತಾಳೆಗರಿಯಲ್ಲಿ ಪುಸ್ತಕ ಇಟ್ಕೋಬೇಕು. ಅದನ್ನು ಓದೋದು ಭಾರಿ ಕಷ್ಟ, ಚಿಕ್ಕ ಅಕ್ಷರಗಳು. ಮತ್ತೆ ಒಂದರಲ್ಲಿ ಬಿಡಿಸಿ ಜಾಗ ಬಿಡಿಸಿ ಬರೆದಿರೋದಿಲ್ಲ. ಅದು ಸಿಗೋದು ತುಂಬ ಪೇಪರ್ ಕಷ್ಟ ಇದ್ದಾಗ ಹಿಂದೂ ಮುಂದೆಲ್ಲ ಬರ್ಕೊಂಡ್ಬಿಡ್ತಾರೆ. ತಾಳೆಗರಿ ಸಿಗೋದು ತುಂಬ ಕಷ್ಟ. ಚಿಕ್ಕ ತಾಳೆಗರೆಲ್ಲ ಬರೆಯೋಕ್ಕಾಗ್ತಿರ್ಲಿಲ್ಲ. ತಾವೇ ತಯಾರಿಸಿ, ತಾವೇ ಒಣಗಿಸಿ, ಅದರಲ್ಲಿ ಅದನ್ನು ಸೀಸನ್ ಅಂತ ಮಾಡಬೇಕು. ಅದು ಮುದುರ್ಕೊಂಡ್ಬಿಡುತ್ತೆ ತಕ್ಷಣ. ಚೆನ್ನ ಭಾರ ಎತ್ತಿಟ್ಟಿಟ್ಟು ಹಿಂದೆ ಎಲೆ ಹಚ್ಚಿಬಿಟ್ಟು ಮೇಲೆ ಹೇರ್ತಾ ಇದ್ರು. ಅದು ಮುದುರ್ಕೋಬಾರದು ಅಂತೇಳಿ ಆ ರೀತಿಯಲ್ಲಿ ಇಡಬೇಕಾದ್ರೆ ವರ್ಷಗಟ್ಟಲೆ ಕಾಯಬೇಕು. ಆಮೇಲೆ ಅದನ್ನು ಕೊರಿಬೇಕು, ಕೊರೆದ ಅಕ್ಷರ ತುಂಬಿಸ್ಬೇಕು, ಆಮೇಲೆ ಅದನ್ನು ಓದಬೇಕು. ಎಷ್ಟು ಕಷ್ಟ ಗೊತ್ತಾಗ. ನಾವು ಪುಸ್ತಕ ಆರಾಮ ಸಿಕ್ಕುತ್ತೆ, ಮೂಲೆಗಿಟ್ಟು ಕೂತ್ಬಿಟ್ಟಿರ್ತೀವಿ, ಅಷ್ಟು ಕಷ್ಟ. ಮತ್ತೆ ಬರೆಯೋದು ಓದೋದು ಇನ್ನೂ ಕಷ್ಟ ಇತ್ತು. ರಾತ್ರಿ ಹೊತ್ತಿನಲ್ಲೇ ಬೆಳಕಿಲ್ಲ, ಅದು ಸೀಮೆಎಣ್ಣೆ ಈ ದೀಪಗಳ ಹೊರತು ಬೆಳಕಿಲ್ಲ.
ಹಗಲೊತ್ತಿನಲ್ಲಿ ಸಂಚಾರ ಬೇರೆ ಕಾರಣದಿಂದ ಓದೋದು ಕಷ್ಟ. ಆದರೆ ರಾತ್ರಿ ಹೊತ್ತಿನಲ್ಲಿ ಓದಬೇಕಾದ್ರೆ ಎಲೆ ಉರಿಸಿ ಓದಬೇಕಂತ. ಎಲೆ ಉರಿಸ್ಬೇಕು, ಎಕನಾಮಿಕಲ್ಲ ಉರಿಸ್ಬೇಕಲ್ಲ. ಒಂದು ಎಲೆ ಉರಿಸಿ ಓದಬೇಕು, ಬರೀಬೇಕು. ಇನ್ನೊಂದು ಎಲೆ ಮತ್ತೆ ಎಡಗೈಲಿ ಹಾಕ್ತಿರ್ಬೇಕು, ಮತ್ತೆ ಬರಿತಿರ್ಬೇಕು. ಇಂಥ ಕಾಲದಲ್ಲಿ 50ಕ್ಕಿಂತ ಹೆಚ್ಚು ಗ್ರಂಥ, ಇಷ್ಟು ದಪ್ಪ ಗ್ರಂಥ ಪ್ರಿಂಟ್ ಆಗ ರಾಯರ ಪುಸ್ತಕ ಇಷ್ಟು ದಪ್ಪ ಆಗುತ್ತೆ ಅಂದರೆ ಶ್ರೀಮದ್ ರಾಮ ಪದಾರವಿಂದ ಮಧುಪಾನ ಮಾತು ಅರ್ಥ ಆಗುತ್ತಾಗ ಏನು ಮಾಡಿದ್ರು ಕೂಡ ಗ್ರಂಥ ರಚನೆ ಬಿಡಲಿಲ್ಲ ರಾಯರು. ಓದೋದು ಕಷ್ಟ, ಬರೆಯೋದು ಕಷ್ಟ. ಓದೋದು ಕಷ್ಟ, ಬರೆಯೋದು ಕಷ್ಟ. ಅವ್ರು ಎಷ್ಟು ಓದಿದ್ರು ಗೊತ್ತಾ ರಾಯರು? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ, ಪಾತಂಜಲ, ಕ್ರಯ್ಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗದ ಎಷ್ಟು ಓದಿದ್ರು. ಮತ್ತೆ 20 ವರ್ಷಕ್ಕೆ ಅಷ್ಟು ಓದಿ ಮುಗಿಸಿದ್ರಾಗಲೇ. 20 ವರ್ಷಕ್ಕೆ ಓದಿ ಮುಗಿದೋಗಿತ್ತಾಗಲೇ. ವಾಕ್ಯಾರ್ಥದಲ್ಲಿ ಮಹಾಭಾಷ್ಯ ಅಂತ ಬಿರುದವರಿಗಾಗಲೇ. ಮಹಾಭಾಷ್ಯಕಾರರು ಪತಂಜಲಿಗಳು. ಅವ್ರ ಗ್ರಂಥವನ್ನು ಮಾಸ್ಟರ್ ಮಾಡೋದು ಭಾರಿ ಕಷ್ಟ ವ್ಯಾಕರಣದೊಳಗೆ. ಅದನ್ನು 20 ವರ್ಷಕ್ಕೆ ಎಲ್ಲಾ ಶಾಸ್ತ್ರ ಓದಿ ವಾಕ್ಯಾರ್ಥ ದೊಡ್ಡ ದೊಡ್ಡ ಪಂಡಿತರು 50, 60, 70 ವರ್ಷದ ಪಂಡಿತರನ್ನ ಒಂದು 10 ನಿಮಿಷದಲ್ಲಿ ಸೋಲಿಸ್ತಾ ಇದ್ರು. ಅಂಥ ಸಾಮರ್ಥ್ಯ ಇತ್ತು. ಅದನ್ನ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಗ್ರಂಥ ಓದಿದ್ದರು ರಾಯರು. ನಮ್ಮಲ್ಲಿ ಇನ್ನೊಂದು ಸಮಸ್ಯೆ, ಮದುವೆ ಆದಮೇಲೆ ವಿವಾಹ ಅಂದರೆ ವಿದ್ಯಾನಾಶ ಅಂತ ಒಂದು ಪದ್ಧತಿ. ರಾಯರು ಮದುವೆ 16 ವರ್ಷಕ್ಕೆ ಮದುವೆ ಆಯಿತು. 16 ವರ್ಷಕ್ಕೆ ಮದುವೆ ಆಯಿತು. 20 ವರ್ಷಕ್ಕೆ ಅವ್ರ ಮಹಾಭಾಷೆ ಬೆರೆತುಕೊಂಡಿದ್ರು ಅಂದರೆ ಮದುವೆಗೂ ಅವ್ರ ವಿದ್ಯಾಭ್ಯಾಸಕ್ಕೂ ಇನ್ನೂ ಹೆಚ್ಚಾಯ್ತಾ ಹೊರತು ವಿದ್ಯಾಭ್ಯಾಸ ಕಡಿಮೆ ಆಗಲಿಲ್ಲ. ಯಾವ ಕಾರಣಕ್ಕೂ ಅವರಿಗೆ ವಿದ್ಯಾಭ್ಯಾಸಕ್ಕೆ ವಿಘ್ನ ಬರಲೇ ಇಲ್ಲ. ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ರೆ ಮಾಡೇ ಮಾಡ್ತಾರೆ. ಬಿಡಬೇಕು ಅಂತಿದ್ರೆ ಪ್ರತಿಯೊಂದು ಮದುವೆ ಆಗಿಲ್ಲ ಓದಲ್ಲ, ಮದುವೆ ಆಗಿದೆ ಮತ್ತೆ ಓದೋದಿಲ್ಲ. ಓದು ಬಿಡೋ ಉದ್ದೇಶ ಇದ್ದರೆ ಅವ್ರ ಹಣೆ ಬರನೇ ಅಷ್ಟು. ರಾಯರು ಹಾಗಲ್ಲ. ಅಪೂರ್ವವಾದಂಥ ರೀತಿಯಲ್ಲಿ ವಿದ್ಯಾಭ್ಯಾಸ. ಅಷ್ಟೊತ್ತಿಗೆ ಮಗು ಇಂಥವು ದೊಡ್ಡ ಸಮಸ್ಯೆಗಳ ಚಿಕ್ಕ ವಯಸ್ಸಿಗೆ ತಂದೆ ಇರೋದಿಲ್ಲ. ಅವ್ರು ನೆನಪಿರಲಿ. ಹುಟ್ಟಿದ ಸ್ವಲ್ಪ ಚವಲ ಆಗಿರುತ್ತೆ, ಅಷ್ಟು ತಂದೆ ಹೋಗಿಬಿಡ್ತಾರೆ. ತಿಮ್ಮಣ್ಣ ಭಟ್ರು ಬಲು ಬೇಗ ನಿರ್ಯಾಣ ಹೊಂದ್ತಾರೆ. ತಾಯಿಯ ಜವಾಬ್ದಾರಿ. ಅಣ್ಣ ಗುರುರಾಜಾಚಾರ್ಯ ಅವ್ರು ನೋಡಬೇಕು. ಗುರುರಾಜಾಚಾರ್ಯ ಸಾಮಾನ್ಯ ಅಣ್ಣ ತಮ್ಮಂದ್ರೆ ಪಾಂಡವರಿಗೆ ಅವರವರ ಕತೆ ಗೊತ್ತು, ದಾಯಾದಿಗಳು ಅಂತೇಳಿ. ಆಗ ಅಣ್ಣ ಅವ್ರಿಗೆ ಇರಲಿಲ್ಲ. ಗುರುರಾಜಾಚಾರ್ಯ ಭಾರಿ ಯೋಗ್ಯ ಅಣ್ಣ ಅವರು. ಉಪನಯನ ಮಾಡಿದವರು ರಾಘವೇಂದ್ರ ಸ್ವಾಮಿ ಅವರೇ. ಎಂಥ ಭಾಗ್ಯಶಾಲಿಗಳು. ತಾಯಿ ಗೋಪಿಕಾಂಬ ಅವರ ನೇತೃತ್ವದಲ್ಲಿ ಬೆಳೀತಾರೆ. ತಾಯಿ ಬಹಳ ವಿದ್ಯಾವತಿಯಾಗಿದ್ದರಂತೆ. ಬಹಳ ಅಪೂರ್ವವಾದ ರಾಘವೇಂದ್ರ ವೈದ್ಯರ ದಾಖಲೆ ಅಂದರೆ ತಾಯಿ ದೊಡ್ಡ ವಿದುಷಿಯಾಗಿದ್ದರು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಪಾಂಡಿತ್ಯ ಇರ್ತಂತೆ ತಾಯಿ. ಹೆಂಗಸರಿಗೆ ಶಾಸ್ತ್ರಾಧ್ಯಯನ ಕಂಪಲ್ಸರಿ ಅಲ್ಲ, ಆದರೆ ಅನೇಕ ಶಾಸ್ತ್ರ ಅವರಾಗಿ ತಿಳ್ಕೊಂಡಿದ್ರೆ ದೋಷ ಇಲ್ಲ. ವಿದರಾದೀನಾಂತೂ ಉತ್ಪನ್ನ ಜ್ಞಾನತ್ವಾತ್ ಅವಿರೋಧ ಆಚಾರ ಒಂದು ಮಾತು ಹೇಳ್ತಾರೆ. ಓದಿ ಬರೋ ಜ್ಞಾನಕ್ಕೆ ನಿಯಮಗಳು ಬೇಕು. ಓದ್ದೆ ಅದಾಗಿ ಬಂದರೆ ಜ್ಞಾನ ಬಂದರೆ ಏನು ಮಾಡೋಕ್ಕಾಗೋದಿಲ್ಲ, ಬರಬಹುದು. ರಾಯರ ತಾಯಿ ಉಪನ್ಯಾಸ ಮಾಡ್ತಿದ್ರಂತೆ. ರಾಯರ ತಾಯಿ ಅವ್ರ ಗರ್ಭದಲ್ಲಿ ಬಿದ್ದಾಗ ಪ್ರವಚನ ಮಾಡ್ತಾ ಇದ್ರಂತೆ ರಾಯರ ತಾಯಿ. ಅಂಥ ವಿದುಷಿ ಅಂತ ಕರೆದಿದ್ದಾರೆ. ಗರುಡ ವಾಹನನ ಅಂಕಿತದಿಂದ ಅನೇಕ ಹಾಡುಗಳನ್ನು ಬರೀತಾ ಇದ್ರಂತವ್ರು. ಇದು ರಾಯರ ತಾಯಿ ಒಳ್ಳೆ ವಿದುಷಿಯಾಗಿದ್ದರು. ತಂದೆ ಭಾರಿ ವಿದ್ವಾಂಸರಾಗಿದ್ದರು. ವಿಜೇಂದ್ರ ಸ್ವಾಮಿಗಳ ಶಿಷ್ಯರು ಇವರು ತಂದೆ. ಇವರ ಮುತ್ತಾತ ಕೃಷ್ಣ ಭಟ್ಟರು ಅಂತ ಹೆಸರು. ಅವರು ಕೃಷ್ಣದೇವರಾಜ ವಿಖ್ಯಾತನಾದ ಚಕ್ರವರ್ತಿ. ಆತನಿಗೆ ಸಂಗೀತ ಪಾಠ ಹೇಳಿಕೊಡ್ತಿದ್ರಂತ. ವೀಣಾ ಕೃಷ್ಣ ಭಟ್ಟರು ಅವರಿಗೆ ಸಂಗೀತ ಪಾಠ ಹೇಳಿಕೊಟ್ಟು ಕೃಷ್ಣದೇವರಾಜ ಬಹಳ ಭಕ್ತಿಯಿಂದ ಅವರಿಗೆ ಮೌಕ್ತಿಕ ಗುಚ್ಛ ಪೂರ್ವಾಂ ಅಂತ ಹೇಳ್ತಾರೆ. ಮುತ್ತಿನ ಹಾರ ರತ್ನಹಾರವನ್ನು ಸುರಿಮಡೆ ಮಾಡಿದ್ದಂತೆ ಅಂಥ ವಂಶ ಅವರು. ಹೀಗೆ ಅವರ ಮುತ್ತಾತ, ಆಮೇಲೆ ಅವರ ತಾತ ಕನಕಾಚಲ ಭಟ್ಟರು, ತಂದೆ ತಿಮ್ಮಣ್ಣ ಭಟ್ಟರು, ಇವರು ವೆಂಕಟ ಭಟ್ಟರು. ಹೀಗೆ ಅವರ ಮನೆತನದ ಇತಿಹಾಸ ಸಾಗಿ ಬರುತ್ತದೆ. ಅದರಲ್ಲಿ ಎಲ್ಲ ವಿದ್ವಾಂಸರಾಗಿದ್ದವರೇನೆ. ವೀಣಾ ವಿದ್ಯೆ ಅವರ ಮನೆತನದ ವಿದ್ಯೆಯಾಗಿತ್ತು. ಆ ವಿದ್ಯಾಭ್ಯಾಸಕ್ಕೆ ತುಂಬ ತೊಡಗಿಸಿಕೊಂಡ್ರು ಅವರನ್ನು. ಸಾಮಾನ್ಯವಾಗಿ ಲೋಕದಲ್ಲೇನೆ ಒಂದು ಪದ್ಧತಿ ನೋಡಿ, ಭಾರಿ ಶ್ರೀಮಂತರ ಮಕ್ಕಳು ಬುದ್ಧಿವಂತರಾಗೋದು ಕಡಿಮೆ ಆಗೋದಿಲ್ಲ ಅಂತಾರೆ. ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ. ಬಡವ್ರ ಮಕ್ಕಳು ಭಾರಿ ಮಂದಿ ಬರ್ತಾರೆ. ಸಾಮಾನ್ಯವಾಗಿ ವಿದ್ಯೆ ಬೆಲೆ ಜಾಸ್ತಿ ಗೊತ್ತು, ಹೆಚ್ಚು ಓದ್ತಾರೋ. ವಾರಾನ್ನ ಹುಡುಗ IAS ಆಗ್ತಾನೆ. ಶ್ರೀಮಂತನ ಮಗ ಎಲ್ಲೋ ಇಸ್ಪೇಟ್ ಆಗಿ ಓಡಾಡ್ತಿರ್ತಾನೆ. ಮನುಷ್ಯ ಸಾಮಾನ್ಯ ಪದ್ಧತಿ ಅದು. ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಸುಖದ ವಾತಾವರಣ ಇದ್ದಾಗ ಓದು ಬರೋದು ಕಷ್ಟ. ರಾಯರಿಗೆ ಎರಡೂ ಇತ್ತು. ಅವರ ಜೀವನ ಬಹಳ ವಿಚಿತ್ರವಾದ ಜೀವನ. ಈಗ ನೋಡಿದ್ವಿ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟಷ್ಟು ಬಡತನ. ಮದುವೆ ಆದಮೇಲೆ ಅವ್ರು ಹುಟ್ಟಿದಾಗ ಭಾರಿ ಶ್ರೀಮಂತರು ರಾಯರು. ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ ಅವರ ತಾಯಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ. ನೆನಪಿಟ್ಕೊಳ್ಳಿ. ಇವತ್ತಂತವ್ರಿಲ್ಲ, ಇದ್ದವ್ರು ಜೈಲಿಗೆ ಹೋಗಿದ್ದಾರೆ ಹೊರತು ಅವ್ರು ಇಲ್ಲಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲ ಹಾಗೆ ಅಂಥ ಒಂದು ಶ್ರೀಮಂತಿಕೆ ಇತ್ತು. ಅದು ಯಾವುದೇ ರೀತಿ ಸಂಪಾದನೆ ಅಲ್ಲ, ವಿದ್ವತ್ ಸಂಭಾವನೆ ಬಂದಿತ್ತು ಅವರ ತಂದೆಗೆ. ಅವರ ತಂದೆಯ ಬಗ್ಗೆ ಶಾಸನ ಸಿಗ್ತದೆ ಒಂದು. ವೀಣಾ ತಿಮ್ಮಪ್ಪಯೋಚಿ ವಿಚ ಯಾಜುಷ ಗೋತ್ರೋತ್ರ ವೀಣಾ ತಿಮ್ಮಪ್ಪಯೋಪಿಚ ಅಂತ ಶಾಸನದಲ್ಲಿ ವಿಜೇಂದ್ರ ಸ್ವಾಮಿಗಳವರಿಗೆ ಜಹಗೀರು ಹಾಕಿಕೊಟ್ಟು 100 ಎಕರೆ ಜಹಗೀರು ಹಾಕಿಕೊಟ್ಟಿದ್ರು. ಭಾರಿ ಶ್ರೀಮಂತರಾಗಿದ್ದು. ವಿದ್ಯೆಗೆ ಸಂದ ಗೌರವ ಅವರಿಗೆ. ಅವರು ರೇಷ್ಮೆ ಬಟ್ಟೆ ಬಿಟ್ಟು ಬೇರೆ ಸೀರೆ ಉಟ್ಟವರಲ್ಲ ತಾಯಿ. ಬಂಗಾರದ ಪಾತ್ರೆ, ಬಂಗಾರದ ಲೋಟ, ಮನೆ ತುಂಬ ಚಿನ್ನ. ರಾಯರ್ ಹುಟ್ಟು ಸ್ವಲ್ಪ ದಿವಸ ಆಯಿತು. ಅದ್ಯಾವುದೂ ಇರಲಿ, ಎಲ್ಲ ಹೋಗ್ತಾ ಬಂತು. ಯಾತಕ್ಕೆ ಹೋಯ್ತು ಅಂದರೆ ಕಳ್ಕೊಳ್ಳಿಲ್ಲ. ಮತ್ತೆ ಅವರು ಕಳ್ಕೊಳ್ಳಿಲ್ಲ, ದುರುಪಯೋಗ ಮಾಡಲಿಲ್ಲ. ಅವರಲ್ಲಿ ದಾನ ಧರ್ಮ ಮಾಡಿ 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 ಎಲ್ಲ ಕೊಟ್ಟು ಬಿಟ್ರಂತೆ. ಎಂಥ ಮಹಾತ್ಮರಿರ್ಬೇಕು. ಅದಕ್ಕೆ ಅವ್ರ ಮಗ ಎಂಥ ಮಗ ಹುಟ್ಟಿದ್ದಾರೆ, ಲೋಕಕ್ಕೆ ದಾನ ಮಾಡ್ತಕ್ಕಂಥ ಮಗ ಹುಟ್ಟಿದ್ದಾರೆ.
ಯಾರು ನಂದಗೋಪ ಭಾಗವತ್ ಪುರಾಣ ಹೇಳ್ತಾರೆ, ಕೃಷ್ಣಾವತಾರ ಆಗ್ತಿರ್ಲಿಕ್ಕೇನೆ ಸಾವಿರಾರು ಗಟ್ಟಲೆ ಗೋತ್ರ ದಾನ ಮಾಡಿಬಿಟ್ಟಂತೆ. ವಾದಿರಾಜ ಸ್ವಾಮಿಗಳು ಬರ್ತಾರೆ. ಯಾತಕ್ಕೆ ಬರೀತಾರೆ ಅಂದರೆ, ಮುಂದೆ ಕೃಷ್ಣ ಗೋಪಾಲಕನಾಗ್ತಾನೆ. ಕೃಷ್ಣ ಗೋಪಾಲಕನಾಗಬೇಕಾದ್ರೆ 4-6 ಜನ ಕರೆಸಿ ಸಾವಳು ಭಿಕ್ಷೆ ಮಾಡ್ಸೋಕ್ಕಾಗೋದಿಲ್ಲ. 100 ಜನ ಬಂದರೆ ಭಿಕ್ಷೆ ಆಗೋದು, 4-6 ಜನಕ್ಕೆ ಆಗೋದಿಲ್ಲ. ಕೃಷ್ಣ ಗೋಗಳನ್ನು ಕಾಪಾಡಬೇಕಾದ್ರೆ ಲಕ್ಷಾಂತರ ಗೋವು ಇರಬೇಕು. 10-20 ಜನಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಏನು ಮಾಡಿದ್ನಂತ, ಲಕ್ಷಾಂತರ ಎಲ್ಲಿಂದ ಬರಬೇಕಾಗ ಅದಕ್ಕೆ ಯೋಚನೆ ಮಾಡಿದಂತೆ. ನಾನು ಸಾವಿರಾರು ಗೋವು ದಾನ ಮಾಡಿದರೆ ಕೃಷ್ಣ ದೊಡ್ಡವರಾಗವತ್ತಿ ಲಕ್ಷಾಂತರ ಆಗಿರ್ತವೆ ಅಂತ ಹೇಳಿಬಿಟ್ಟು. ಇದು ಲಾಜಿಕ್. ಇದು ನಾವು ಹಾಗಲ್ಲ. ಇದು ಹೋಗಿಬಿಟ್ರೆ ಕಟ್ಟ ಇಟ್ಕೊಂಡ್ಬಿಡ್ತೇವೆ, ಎಲ್ಲ ಹೋಗೇ ಬಿಡ್ತದೆ. ಮನೆ ಕೊಟ್ಟರೆ ಮಲ್ಟಿಪ್ಲೈ ಆಗ್ತದೆ. ಬ್ಯಾಂಕ್ ಮನೇಲಿ ದುಡ್ಡು ಇಟ್ಟರೆ ಹಾಗೆ ಕೊಳತು ಹೋಗ್ತದೆ. ಅದೇ ಬ್ಯಾಂಕ್ನಲ್ಲಿ ಇಟ್ಟರೆ ಮಲ್ಟಿಪ್ಲೈ ಆಗ್ತದೆ. ಆ ಟೈಪ್ ದಾನ ಧರ್ಮಗಳು ಅಂದರೆ ಕೊಡೋದಲ್ಲ, ಅದು ಇನ್ವೆಸ್ಟ್ ಮಾಡೋದು ಅಂತ ಅರ್ಥ. ಅವರ ತಂದೆ ಹಾಗೆ ಮಾಡಿ 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 ಮನೆಯಲ್ಲಿ ಏನು ಇಲ್ದಾಗ ಆಗಿ ಅವ್ರು ಬೇಗ ಹೋಗಿಬಿಟ್ರು ಕೂಡ. ಅಣ್ಣನೂ ಅದೇ ಕೆಲಸ ಮಾಡಿದರು. ಮನೆಯಲ್ಲಿ ಓದ್ಲಿಕ್ಕೆ ಅಂತ ರಾಯರನ್ನ ಮಧುರೆಗೆ ಕಳಿಸಿಕೊಟ್ರು. ಅವರ ಭಾವ ಲಕ್ಷ್ಮೀಧರ ಸಿಂಹಾಚಾರ್ಯ ದೊಡ್ಡ ವಿದ್ವಾಂಸರು. ಚಿಕ್ಕ ವಯಸ್ಸಿಗೆ ಮಧುರೆ ಆಸ್ಥಾನ ವಿದ್ವಾಂಸರಾಗಿದ್ದರು. ಚಿಕ್ಕ ವಯಸ್ಸಿಗೆ ಎಲ್ಲ ವಯಸ್ಸಿನಲ್ಲಿ ಆಗಿನ ಕಾಲ ಆಗಿತ್ತು. ಮಧುರೆಯಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದ ಭಾವ ಅಣ್ಣ ಸ್ವಲ್ಪ ಪಾಠ ಹೇಳಿಕೊಟ್ಟು ಅಲ್ಲಿ ಕಳಿಸಿಕೊಡ್ತಾರೆ. ಆಮೇಲೆ ಅಲ್ಲಿ ಓದ್ತಾರೆ. ಅವರು ಸ್ವಶಾಖ ಯಜುರ್ವೇದಗಳು ರಾಯರು ಸ್ವಶಾಖವನ್ನು ಅಧ್ಯಯನ ಮಾಡಿ ಉಳಿದ ವೇದಗಳನ್ನು ಓದ್ತಾರೆ. ಮೊದಲ ಭಾಗ ಅಧ್ಯಯನದ್ದು ಅಂದರೆ ವೇದವನ್ನು ಓದೋದು ಅಂದರೆ, ಅಭ್ಯಾಸ ಮಾಡೋದು ಅಂದರೆ ಬಾಯ್ಪಾಠ ಮಾಡೋದು. ಅದಿಷ್ಟು ಮಾಡಿದರು. ವೇದಾಂಗಗಳನ್ನು ಓದಿದರು. ಶಾಸ್ತ್ರ ಪಾಠ ಶುರುವಾಯಿತು. ಅಷ್ಟೊತ್ತಿ ಮದುವೆ ಆಯ್ತು. ಅವರಿಗೆ 16 ವರ್ಷಕ್ಕೆ ಮದುವೆ ಆಯಿತು. ಅಲ್ಲಿಂದ ಕುಂಭಕೋಣಕ್ಕೆ ಹೋಗಬೇಕಾಯ್ತು. ಕುಂಭಕೋಣದಲ್ಲಿ ಸುಧೀಂದ್ರ ಸ್ವಾಮಿಗಳು ಆ ಸಮಯದಲ್ಲಿ ಬಹಳ ಅದ್ಭುತವಾದ ಪಾಂಡಿತ್ಯ ಅವರದ್ದು. ತುಂಬ ಗ್ರಂಥ ಬರೆದರು ಸುಧೀಂದ್ರ ಸ್ವಾಮಿಗಳು. ಒಳ್ಳೆ ವಿದ್ವಾಂಸರು, ವಿದ್ವತ್ ಪ್ರಿಯರು, ಪಾಠಶಾಲೆ ನಡೆಸ್ತಾ ಇದ್ರು. ಅಲ್ಲಿಗೆ ರಾಯರು ಹೋದರು. ಆ ಸಮಯಕ್ಕೆ ಸ್ವಲ್ಪ ದಿವಸಗಳ ಕಾಲ ಅವರ ಸಂಚಾರದಲ್ಲಿ ಸುಧೀಂದ್ರ ಸ್ವಾಮಿ ಶ್ರೀಮುಷ್ಟದಲ್ಲಿ ವಾಸ ಮಾಡ್ತಿದ್ದರು ರಾಯರು. ಶ್ರೀಮುಷ್ಟ ಅವರ ವಾಸಸ್ಥಾನ ಆಗಿತ್ತು. ಇವತ್ತು ನಾವು ಶ್ರೀಮುಷ್ಟಕ್ಕೆ ಹೋದರೆ ಹಿಂದೆ ನಿತ್ಯ ಪುಷ್ಕರಣಿ ಅಂತ ದೊಡ್ಡ ಸರೋವರ, ಆ ಸರೋವರದ ಒಂದು ಭಾಗದಲ್ಲಿ ರಾಯರ ಮನೆ ಅಂತ ಒಂದು ಮನೆ ಇತ್ತು. ಅವರು ವಾಸ ಮಾಡ್ತಿದ್ದ ಮನೆ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಮನೆಯನ್ನ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಮನೆ ಹಾಗೆ ಇಟ್ಟು ಸುತ್ತ ಭಾಗಲ್ಲ ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ಹೇಗಿದೆ ನೋಡ್ಲಿಕ್ಕೆ ಸಿಗಬೇಕು ಅಂತ ಹೇಳಿ ಆಗಿನ ಕಾಲದ ಹಾಗೆ ಇಟ್ಟಿದ್ದಾರೆ. ಮೊನ್ನೆ ಹೇಳಿದ್ದೆ, ಎಷ್ಟು ದೊಡ್ಡದು, ಎಷ್ಟು ಗೊತ್ತಾ, ಅದು 18x20 ಅಷ್ಟೇ. ಇದರ ಕಾಲ ಭಾಗ ಆಗೋದಿಲ್ಲ, ಅಷ್ಟು ಮನೆ ಅದು. ಒಂದು ಹಾಲಿದ್ದಾಗೆ ಒಂದು ಅಡಿಗೆ ಮನೆ ಒಂದಿದೆ, ಏನಿಲ್ಲ ಅದರಲ್ಲಿ. ಅದರಲ್ಲಿ ಕೂತೋರು ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ ಎಂಥ ವೈಭವ ರಾಯರು. ಅಷ್ಟು ಕಡಿಮೆ ಅವರಿಗೆ ಸಂಪತ್ತು ಅಂದ್ರೆ ಇಲ್ಲೇ ಇಲ್ಲ ಅಂಥ ಕಾಲ. ಹೆಂಡತಿ, ಮಗು, ತಾವು. ಮನೆಯಲ್ಲಿ ಏನೂ ಇಲ್ಲದ ವಾತಾವರಣ. ಪಾಠಕ್ಕೆ ಹೋಗಬೇಕು, ಬರಬೇಕು, ಮನೆಯಲ್ಲಿ ಏನೂ ಇಲ್ಲ. ಆ ಸಮಯದಲ್ಲಿ ಅವರು ಸಂಪಾದನೆ ಮಾಡಲಿಕ್ಕೆ ಅಂತ ಹೊರಟಿದ್ರೆ ಬಂಗಾರದ ಮಳೆ ತರಿಸ್ತಿದ್ರು. ಅಂತ ವಿದ್ವಾಂಸರಾಗಿದ್ದರು. ಎಲ್ಲ ಶಾಸ್ತ್ರದಲ್ಲೂ ಪಾಂಡಿತ್ಯ. ಆದರೆ ಯೋಚನೆ ಮಾಡಿದರು ಅವರು, ಈಗ ನಾನೇನಾದರೂ ಈ ಸಂಪಾದನೆ ಮಾಡಲಿಕ್ಕೆ ಅಂತ ಕೂತ್ರೆ ಓದೋದು ತಪ್ಪಿ ಹೋಗ್ತದೆ. ಸುಧೀಂದ್ರ ಸ್ವಾಮಿಗಳಂತವ್ರು ಓದಿ ಹೇಳ್ತಿರ್ಬೇಕಾದ್ರೆ ಕಳ್ಕೋಬಾರ್ದ ಚಾನ್ಸ್ ಅಂತ ಹೇಳ್ಬಿಟ್ಟು ಓದ್ಲಕ್ಕೆ ಸಂಪಾದನೆ ಹೋಗಲಿಲ್ಲ. ಪಾಠ ಕೇಳೋದು ಬರೋದು ಇಷ್ಟೇ ಕೆಲಸ. ಆ ರೀತಿ ಮಾಡಿ 4 ವರ್ಷದಲ್ಲಿ ಒಂದು ಕಡೆ ದಾರಿದ್ರ್ಯ, ಒಂದು ಕಡೆ ವಿಶೇಷವಾದ ಪಾಂಡಿತ್ಯ ಸಂಪಾದನೆ. ರಾಘವೇಂದ್ರದಲ್ಲಿ ಬರೀತಾರೆ, ಬೆಳಿಗ್ಗೆ ಸುಮಾರು 3:30-4 ಅರುಣೋದಯಕ್ಕೆ ಎದ್ದು ಬಿಟ್ರೆ ರಾತ್ರಿ ಮಧ್ಯರಾತ್ರಿವರೆಗೂ ಅವರು ಪಾಠ ಪ್ರವಚನ ನಡೀತಾ ಇತ್ತು. ಅವರಿಂದ ಹೇಳಿಸ್ಕೊಡೋದು, ಚಿಕ್ಕವರಿಗೆ ಹೇಳ್ಕೊಡೋದು. ಮಠಗಳಲ್ಲಿ ಯಾವಾಗಲೂ ಹಾಗೇನೆ. ಜೂನಿಯರ್ಸ್ ಪಾಠ ಇವರು ಮಾಡ್ತಾರೆ, ಸೀನಿಯರ್ಸ್ ಮಾಡ್ತಾರೆ, ಅವರಿಗೆ ದೊಡ್ಡವರು ಪಾಠ ಮಾಡ್ತಾರೆ. ಆ ಕ್ರಮದಲ್ಲಿ ಪಾಠ. ಆದರೆ ಊಟದ ಹೊತ್ತಿನವರೆಗೂ ಅಲ್ಲಿ ಇರ್ತಿದ್ರು. ಆಮೇಲೆ ಮನೆಗೆ ಹೋಗ್ಬಿಡು. ಊಟಕ್ಕೆ ಮಾತ್ರ ಅಲ್ಲಿ ಇರ್ತಿರ್ಲಿಲ್ಲ, ಮಠದಲ್ಲಿ ಇರ್ತಿರ್ಲಿಲ್ಲ ಅಂತವ್ರು. ಕಾರಣ ಏನು ಅಂದರೆ, ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಮನೆಯಲ್ಲಿ, ಅವರು ಬಿಟ್ಟು ಊಟ ಮಾಡಬಾರಂತ ಮನೆಗೆ ಹೋಗ್ತಾ ಇದ್ರು. ಮತ್ತೆ ಊಟ ಮುಗಿಸಿ ತೀರ್ಥ ತಗೊಳ್ಳೋದು, ಮನೆಗೆ ಹೋಗೋದು, ಪಾಠ ಶುರುವಾಗುತ್ತೆ, ಮತ್ತೆ ಬಂದ್ಬಿಡೋದು ವಾಪಸ್. ಇದು ರಾಯರ ಪದ್ಧತಿಯಾಗಿ. ಅಂದರೆ ಎಷ್ಟರ ಮಟ್ಟಿಗೆ ಧರ್ಮಾಚರಣೆ ಮಾಡಿದ್ರು, ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ರು. ಒಂದು ಕಡೆಗೆ ಸತ್ಯ ಧರ್ಮ ರಥಾಯಚ, ಸತ್ಯ ಧರ್ಮ ರಥಾಯಚ. ಸತ್ಯರಥರಾದ್ರು, ಧರ್ಮರಥರಾದ್ರು. ಸತ್ಯರಥರಾದ್ರು ಎಂಬುದೇನು, ಅದಕ್ಕೊಂದು ಹೊಸ ಅರ್ಥ. ಮತ್ತೆ ಸತ್ಯ ಹೇಳ್ತಿದ್ರು, ಇದು ಒಂದು ಸಾಧಾರಣವಾದ ಅಂಶ. ಇವತ್ತು ಅದೇ ಭಾರಿ ದುರ್ಲಭ. ಸತ್ಯ ಹೇಳೋದೇ ಕಷ್ಟ. ಸತ್ಯಂ ಯಥಾರ್ಥ ವಚನ ಅಂತ ಶಾಸ್ತ್ರ, ಅದನ್ನು ಹೇಳೋದೇ ಮನುಷ್ಯ ಕಷ್ಟ. ಆದರೆ ರಾಯರು ಬರೀ ಅಂಥ ಸತ್ಯ ವಚನ ಅಲ್ಲ. ಸರ್ವಕಾರ ಭಾಷ್ಯದಲ್ಲಿ ಕೊನೆಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸತ್ಯಂ ಅಂದ್ರೆ ಏನು ಗೊತ್ತಾ, ಮೀಮಾಂಸಾ. ಬ್ರಹ್ಮಸೂತ್ರಗಳಿಗೆ ಸತ್ಯಂ ಅಂತ ಕರೀತಾರೆ. ರಾಯರು ಸತ್ಯ ಧರ್ಮರಥರಾದ್ರು. ಬ್ರಹ್ಮಸೂತ್ರಗಳ ಬಗ್ಗೆ ಭಾರಿ ಆಸಕ್ತಿ ರಾಯರಿಗೆ. ಅವರು ಓದಿದ್ದು ಮತ್ತು ಹೆಚ್ಚಾಗಿ ಬರೆದಿದ್ದು ಬ್ರಹ್ಮಸೂತ್ರಗಳ ಮೇಲೆ ರಾಯರು ಬರೆದಿರೋದು. ಇನ್ನೂ ಬಹಳ ಜನ ಗೊತ್ತಿಲ್ಲ. ಅದಕ್ಕೆ ಸತ್ಯ ಧರ್ಮರಥ ಆಯ್ತು ಅಂತ ಅರ್ಥವಾಗ್ತದೆ. ಬ್ರಹ್ಮಸೂತ್ರಗಳ ಮೇಲೆ ಒಟ್ಟು 7 ಗ್ರಂಥ ಬರೆದವರು ರಾಯರು. ಅತಿ ಹೆಚ್ಚು ಗ್ರಂಥ ಬರೆದವರು ರಾಘವೇಂದ್ರ ಸ್ವಾಮಿಗಳೇ. ಅದಕ್ಕೆ ಸತ್ಯ ಧರ್ಮರಥ ಆಯ್ತು ಎಂಬ ಮಾತು ಸಾರ್ಥಕವಾದ ಮಾತು. ಆ ಹೊತ್ತಿನಲ್ಲಿ ಪಾಠ ಓದಬೇಕು, ಬರೆಯಲು ನೋಡ್ರಿ ಏನೂ ಇಲ್ಲ. ಜೊತೆಗೆ ಬರವಣಿಗೆ ಆಗ್ಲೇನೆ. ಮಗನಿಗೆ ಪಾಠ ಹೇಳಬೇಕು, ಮತ್ತೆ ಬರೀಬೇಕು. ಹನುಮಧ್ವ ವಿಜಯಕ್ಕೆ ವ್ಯಾಖ್ಯಾನವನ್ನು ಆಗಲೇ ಬರೆದ್ರಂಥವ್ರು. ಆ ಸನ್ನಿವೇಶದಲ್ಲಿ ಗೂಢಭಾವ ಪ್ರಕಾಶಿಕ ಅಂತ ಹೆಸರು ವ್ಯಾಖ್ಯಾನವನ್ನು ಬರೀತಾರೆ.
ಇಂಥ ಒಂದು ಅದ್ಭುತವಾದ ಸಾಧನೆ. ಇವತ್ತು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ ರಾಯರ ಜೀವನ ಆದರ್ಶಪ್ರಾಯವಾದ ಜೀವನ. ನಾವು ಟೆಂಪ್ಟ್ ಆಗ್ತೇವೆ. ಇವತ್ತು BSc ಫಸ್ಟ್ ರ್ಯಾಂಕ್ ಬಂತು, ಕೆಲಸ ಸೇರಿಬಿಡ್ತಾನೆ, ಭಾರಿ ಖುಷಿ, ಕೆಲಸ ಸಿಕ್ತು ಅಂತೇಳಿ. ಆಮೇಲೆ ಜನ್ಮ ಪೂರ್ತಿ ಏನಾಗಿರ್ತಾನೆ ಬಿಡುಗಡೆ, ಎಂಥ ಪ್ರಮೋಷನ್ ಕೊಡಬೇಕು ಅವ್ರಿಗೆ BScಗೆ ಸಾಧ್ಯ ಇಲ್ಲ. ಸ್ವಲ್ಪ ಕಷ್ಟಪಟ್ಟು ಮುಂದೆ ಓದಬೇಕು. ಯಾರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಯ್ಯ ಫಸ್ಟ್ ರ್ಯಾಂಕ್ ಬಂದಿದೆ, ಕರೆದು ಕೆಲಸ ಕೊಡ್ತಾರೆ, ಸೇರೋದು ಬಿಟ್ಟು ಮತ್ತೆ ವಾರಾನ್ನ ಮಾಡ್ಕೊಂಡಿದ್ದೀಯಲ್ಲ ಅಂತ ಕೇಳಿದರೆ 2 ವರ್ಷ ವಾರಾನ್ನ ಮಾಡಿದ್ರೆ ಪ್ರೊಫೆಸರ್ ಆಗ್ತಾನೆ. ಆಮೇಲೆ ಇಲ್ದವ್ರು ಅಲ್ಲೇ ಇರಬೇಕಾಗ್ತದೆ, ಹೆಚ್ಚು ಕಷ್ಟಪಡಬೇಕಾಗ್ತದೆ. ನಾವೇನು ಮಾಡ್ತೇವೆ ಗೊತ್ತಾ, ಅವಕಾಶ ಸಿಕ್ಕ ಟೆಂಪ್ಟ್ ಆಗಿ ಬಿಟ್ಟುಬಿಡ್ತೇವೆ. ಇಷ್ಟೆಲ್ಲ ಅವಕಾಶ ಸಿಕ್ತಲ್ಲಿ ಮತ್ತೆ ಅದಕ್ಕೆ ಓದಬೇಕು ಅಂತ ನಮ್ಮ ಪ್ರಶ್ನೆ. ನೆನಪಿರಲಿ, ಓದಿಗೆ ಕೊನೆ ಇಲ್ಲ. ಎಷ್ಟು ಓದಿದ್ರು ಕೂಡ ಓದನ್ನು ನಿಲ್ಲಿಸಿದ್ರೆ ಅವನು ಓದು ಬರದೇ ಇದ್ದವನು ಅಂತ ಅರ್ಥ. ಕೊನೆಗಾಲದವರೆಗೂ ಓದ್ತಾನೆ ಇರಬೇಕು. ಕಾರಣ 2, ಓದಿಗೆ ಕೊನೆ ಇಲ್ಲ, ಅದರಂತೆ ಹಿಂದೆ ಬರೋ ಆಸ್ತಿ ಮತ್ತೊಂದಿಲ್ಲ. ಜಗತ್ತಲ್ಲಿ ಸಾಮ್ರಾಜ್ಯ ಹಿಂದೆ ಬರೋದಿಲ್ಲ, ಓದಿದ್ ಮಾತ್ರ ಹಿಂದೆ ಬರ್ತದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾವುದು ಹಿಂದೆ ಬರೋದಿಲ್ಲ, ಆದರೆ ಒಂದು ಬರ್ತದೆ. ಅವನು ಯಾವಾಗ ವಿದ್ಯಾಭ್ಯಾಸ ಮಾಡಿ ದೇಹ ಬಿಟ್ಟಿರ್ತಾನೆ, ಮುಂದೆ ಹುಟ್ಟುತ್ತಾನಲ್ಲ, ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ, ಭಗವದ್ಗೀತೆಯ ವಾಕ್ಯ. ಓದಿದ ವಿದ್ಯಾಭ್ಯಾಸ ಪಾಂಡಿತ್ಯವೆಲ್ಲ ಮತ್ತೆ ಬರ್ತದೆ ಹುಟ್ಟುತ್ತಿರ್ಲಿಕ್ಕೆ ಅಂತ ಹೇಳ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಆಸ್ತಿ ಸ್ಥಿರನೋ ಅದಕ್ಕೆ ನಾವು ಪ್ರಯತ್ನ ಪಡಬೇಕು, ಯಾವ ಆಸ್ತಿ ನಶ್ವರೋ ಅದು ಪ್ರಯತ್ನ ಪಡಬಾರ್ದು. ಯಾರು ಸ್ಟೀಲ್ ಪಾತ್ರೆ ಬಿಡ್ತಾರೆ, ಯಾರು ತಲೆಗಡಿಸೋದಿಲ್ಲ, ಬಿಟ್ಟು ಹೋಗಿಬಿಡ್ತಾರೆ. ಬಂಗಾರದ ರಿಂಗ್ ಬಿಡ್ತಾರೆ, ಅಷ್ಟೇ ಹಿಡಿತಾರೆ. ಅದಕ್ಕೆ ಎಷ್ಟು ಬೆಲೆ ಇದೆ ಅದಕ್ಕೆ. ಬಂಗಾರದ ಈ ಸಣ್ಣದು ಬೆಲೆ ಭಾರಿ ಜಾಸ್ತಿ, ಸ್ಟೀಲ್ ಪಾತ್ರೆ ಭಾರಿ ದೊಡ್ಡದು, ಬೆಲೆ ಕಡಿಮೆ. ಲೌಕಿಕ ಎಷ್ಟೇ ದೊಡ್ಡದಾದ್ರೂ ಕೂಡ ಅದು ಕಬ್ಬಿಣದ ಪಾತ್ರೆ ಇದ್ದಾಗಿ, ಅಧ್ಯಾತ್ಮ ಎಷ್ಟೇ ಸಣ್ಣದಿದ್ರು ಕೂಡ ಅದು ಬಂಗಾರದ ಪಾತ್ರೆ ಇದ್ದಾಗಿ. ಅದನ್ನ ಅರ್ಥ ಮಾಡಿಕೊಂಡು ಜೀವನ, ಅದು ಬರೀ ಚಿನ್ನ ಅಲ್ಲ, ಅದು ವಜ್ರದ ಉಂಗುರ ಜೊತೆಗೆ. ಶಾಸ್ತ್ರಕ್ಕೆ ಎಷ್ಟು ಅಲಂಕಾರ ಮಾಡಿದ್ರೆ ಶೋಭೆ. ಇದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು. ನಾವು ಇಲ್ಲೇ ಸೋಲ್ತೇವೆ. ಸಾರ ವಿವೇಕ ಅಂತಿದ್ರು ಅದಕ್ಕೆ. ಯಾವುದು ಸಾರ ಯಾವುದು ಅಸಾರ. ಬಾಳೆಹಣ್ಣು ಕೊಡ್ತಾರೆ, ಅದು ತೊಡ್ತಾನೆ, ಸಿಪ್ಪೆ ಬಿಸಾಡ್ತಾನೆ, ತಿರುಳು ತಿಂತಾನೆ, ಅದು ಗೊತ್ತಿದೆ. ಪಶು 2 ತಿಂದ್ಬಿಡುತ್ತೆ. ಪಶುಗೆ 2 ಗೊತ್ತಿಲ್ಲ. ಮನುಷ್ಯ ಯೋಚನೆ ಮಾಡ್ತಾನೆ, ಇದು ಸಾರ ಇದು ನಿಸ್ಸಾರ ಅಂತೇಳಿ. ಬಾಳೆಹಣ್ಣು ಬಗ್ಗೆ ಯೋಚನೆ ಮಾಡ್ತೇವಲ್ಲ, ಮನೆ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು. ಬಾಳೆಹಣ್ಣಲ್ಲಿ ಯಾವ್ದು ಉಪಯೋಗ, ನಿರುಪಯುಕ್ತ ಅಂತ ಗೊತ್ತು. ಆದರೆ ನಮ್ಮ ಜೀವನದಲ್ಲಿ ಯಾವುದು ಸಾರ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಅದೊಂದೇ ಸಾರ. ಆದರೆ ಜಗತ್ತೆಲ್ಲ ತಿರುಳಿದ್ದ ಹಾಗೆ, ಜಗತ್ತೆಲ್ಲ ಸಿಪ್ಪೆ. ಒಳಗಿರೋ ಭಗವಂತ ಇದ್ದಾನಲ್ಲ, ಅವನು ಬಾಳೆಹಣ್ಣಿನ ಒಳಗಿರೋ ತಿರುಳಿದ್ದ ಹಾಗೆ. ನಾವಿವತ್ತು ತಿರುಳು ಬಿಸಾಗಿ ಸಿಪ್ಪೆ ತಿಂದರೆ ಎಷ್ಟು ಜಾಣ ಅಂತ ಕರೀತಾರೆ. ದೇವರನ್ನು ಬಿಟ್ಟ ಜೀವನ ಅಂದ್ರೆ ನಡೀತಿರೋದು ಹಾಗೆ. ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ದೇವರನ್ನು ಮರೆತು ಬಿಟ್ಟಿರ್ತಾರೆ. ಅಂದರೆ ಸಿಪ್ಪೆ ಇಟ್ಕೊಂಡಿದ್ದಾರೆ, ತಿರುಳಿಲ್ಲೇ ಇಲ್ಲ ಅದರಲ್ಲಿ. ಸಾರಾತ್ ಸಾರತರೋ ಹರಿಹಿ, ಇದನ್ನು ತಿಳಿಸ್ಕೊಡ್ತಾರೆ. ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ದೇವರ ಸಾರ ಎಷ್ಟು ಗೊತ್ತಾ ಧೃತರಾಷ್ಟ್ರ? ಏಕತೋವಾ ಜಗತ್ ಕೃಷ್ಣಂ ಏಕತೋವಾ ಜರಾರ್ತರ. ಇಡೀ ಜಗತ್ ಒಂದ್ ಕಡೆಗೆ, ದೇವರೊಬ್ಬನೇ ಒಂದ್ ಕಡೆಗೆ. ಅಂದ್ರೆ ದೇವರ ಬೆಲೆ ಎಷ್ಟು ಅಂದ್ರೆ ಇಡೀ ಜಗತ್ತಿನ ಮುಂದೆ ದೇವ್ರ ಮುಂದೆ ಏನಾಗೋದಿಲ್ಲ ಜಗತ್ತು. ಮತ್ತೆ ಜಸ್ಟ್ ಈಕ್ವಲ್ ಅಲ್ಲ, ಮತ್ತೆ ಈಕ್ವಲ್ ಅಲ್ಲ, ದೇವರ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಥೋ ಜಾಯಾಂಶ ಪುರುಷ. ಇದೆಲ್ಲ ಅರ್ಥ ಮಾಡಿಕೊಂಡು ರಾಯರ ಜೀವನ ನಮಗೆಲ್ಲ ದೊಡ್ಡ ಸಂದೇಶ ಕೊಡ್ತಕ್ಕಂಥ ಜೀವನ. ಆ ರೀತಿ ಕಷ್ಟಪಟ್ಟು ಓದಬೇಕು ಅಂತ ತೋರಿಸಿಕೊಟ್ರು. 4 ವರ್ಷ ಆಯಿತು. ಅವರ ಜೀವನದಲ್ಲಿ ದುಃಖ ಅಂದರೆ ಹೊರಗೆ ನೋಡಿದವರಿಗೆ ಎಷ್ಟು ಕಷ್ಟಪಡ್ತಾ ಇರೋರು ಅಂತ ಹೇಳಿ, ಒಳಗೆ ಆನಂದವಾಗಿದ್ದಾರೆ ಅವರು. ನಾವು ಹೊರಗೆ ಸುಖ ಅಂತ ಕಾಡ್ತೀವಿ, ಒಳಗೆ ಗೋಳಾಟಗಳು. ಹೊರಗೆ ನೋಡಿದರೆ ವೆಹಿಕಲ್ ಮೇಲೆ ವೆಹಿಕಲ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು. ಒಳ ನೋಡಿದರೆ 100 ರೋಗಗಳು, ಸಂಕಟ, ಏನಾಗುತ್ತೋ ಭಯ ಅವನಿಗೆ. ಅವರಿಗೆ ನೋಡಿದರೆ ಆರಾಮಾಗಿ ಇದ್ಬಿಟ್ಟಿದ್ದಾರೆ. ಒಳಗಿನ ತೃಪ್ತಿ ನಿಜವಾದ ಸಂಪತ್ತು, ಹೊರಗಿನ ಸಂಪತ್ತು ಸಂಪತ್ತಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ರಾಯರ ಜೀವನವನ್ನು ನೋಡಬೇಕು. ಅವ್ರ ಹೆಂಡತಿ ಹಾಗೇ ಇದ್ರು, ಸರಸ್ವತಿ ಬಾಯಿ, ಚಿಕ್ಕ ವಯಸ್ಸು. ಆದರೆ ಎಂದೂ ಕೂಡ ಮನೆಯಲ್ಲಿ ಗೋಳಾಡ್ತಿಲ್ಲ. ಹೆಂಡತಿ ಪ್ರಾಣ ಹೆಂಡತಿ ಅನ್ನೋ ಮಾತಿದೆಯಲ್ಲ, ಆ ರೀತಿ ಮಾಡದೆ. ಪುರಂದರದಾಸ ಹೆಂಡತಿ ಹೆಸರು ಸರಸ್ವತಿನೇ. ಅಂತ ಸರಸ್ವತಿ ಇದ್ದಿದ್ದಕ್ಕೆ ಅವರು ಪುರಂದರದಾಸರಾದರು. ಇಂಥ ಸರಸ್ವತಿ ಇದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಾದರು. ಇಲ್ಲದೆ ಹೋಗಿದ್ರೆ ಪಿಡೆ ಪಿಶಾಚಿ ಆಗಬೇಕಾಗಿತ್ತು, ಅಷ್ಟೇ ಹೊರತು ಇಲ್ಲ. ಅಂದರೆ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಮಗುವನ್ನು ಹೇಗೆ ನೋಡಿಕೊಂಡ್ಲು, ಇವರು ವಿದ್ಯಾಭ್ಯಾಸ ಗಡ್ಡಿ ಮಾಡದಂತೆ ನೋಡಿಕೊಂಡ್ಲು. 4 ವರ್ಷ ಮುಗೀತು. ಅಷ್ಟೊತ್ತಿಗೇನೆ ಶ್ರೀಧರ ಸ್ವಾಮಿಗಳೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಬೆಲೆ ದಾರಿದ್ದೀರ ಅಂತ ಗೊತ್ತು ಅವರಿಗೆ. ಅದೇನು ಕೊಡ್ಲಕ್ಕೆ ಹೋಗಲಿಲ್ಲ, ಪರೀಕ್ಷೆ ಮಾಡ್ತಿದ್ದಾರೆ. ಏನು ಮಾಡೋಣ ನೋಡ ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಉಪವಾಸವೆಲ್ಲ ಉಪವಾಸವಾಗಲಿಲ್ಲ, ತಪಸ್ಸಾಯಿತು ಅಂತ ಹೇಳ್ತಾರೆ. ನಾವು ವಿಕಾಸ ಉಪವಾಸ ಮಾಡ್ತೇವೆ, ಅಯ್ಯೋ ತಾಪ ಅಂತೇವೆ. ಅದು ತಾಪ ಅಲ್ಲ, ತಪಸ್ಸು ಅಂತ ಕರಿಬೇಕಾದ್ರೆ. ವಿದ್ಯಾರ್ಥಿ ಗೊತ್ತಾಯ್ತು ಅಂಥೇಳಿ ಏನು ತಿಂದ ಪರೀಕ್ಷೆಗೆ ಹೋಗಿಬಿಡ್ತಾರೆ. ನಮಗೇನನ್ನಿಸುತ್ತೆ, ಪಾಪ ಕೂಸು ತಿಂದು ಇಲ್ಲೇ ಮಲಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡ್ರೆ ಮಲಗೇ ಇರಬೇಕು. ಸೆಪ್ಟೆಂಬರ್ವರೆಗೆ ಉಪಯೋಗ ಇರಲಿಲ್ಲ. ಹೊತ್ತ ಕಳಿಸಿಬಿಡ್ತಾರೆ. ಅಲ್ಲಿ ಹೋಗಿ ಬರೀತಾನಲ್ಲ, ಅವನಿಗೆ ತಾಪದ ಲೆಕ್ಕ ಇಲ್ಲ, ಬರೀತಾನೆ. ಆಗ ಆನಂದವೇ ಆನಂದ. ತಿಂದ ಆನಂದ ನಶ್ವರ, ತಿಳಿದ ಆನಂದ ಶಾಶ್ವತ. ಅದು ರಾಯರು ತೋರಿಸಿಕೊಡ್ತಾರೆ. ಒಳಗೆ ಆನಂದವಾಗಿದ್ದಾರೆ, ಹೊರಗೆ ಮಾತ್ರ ಕಾಣ್ತಾ ಇಲ್ಲ. ಜನ ಹಾಗೆ ತಿಳ್ಕೊಂಡು
ಹಿಂದೆ ಹೇಳಿದ್ದೆ, ಒಳಗಿನ ಆನಂದ ಬೇರೆ, ಹೊರಗಿನ ಆನಂದ ಬೇರೆ. ಎಲ್ಲ ಇದ್ದವರು ಆನಂದಗಳನ್ನು ತಿಳ್ಕೊಂಡಿರ್ತೇವೆ. ಹತ್ರ ಹೋಗಿ ನೋಡಿಬೇಕಾದ್ರೆ ಅವ್ರನ್ನ ಕೇಳಿ, ಸ್ವಾಮಿ ಎಷ್ಟು ಮನೆ ಇದೆ, ಎಷ್ಟು ವೆಹಿಕಲ್ ಇದೆ, ಏನು ಆನಂದವಾಗಿದ್ದೀರಿ ಅಂದರೆ, ಅಯ್ಯೋ ನನ್ನ ಕಥೆ ನಿಮಗೆ ಗೊತ್ತಿಲ್ಲ ಶುರು ಮಾಡ್ತಾರೆ. ಮೊದಲೇ ನೂರಾರು ರೋಗಗಳು, ಡಾಕ್ಟರ್ ಹೇಳಿ ಅದು ತಿನ್ನಬೇಡ ಇದು ತಿನ್ನಬೇಡ, ಬರೀ ಅದೇ ಲಿಸ್ಟ್ ಅವರಿಗೆ. ತಿನ್ನಬೇಕಾದ್ರೆ ತಿನ್ನಬಾರ್ದು ಇಷ್ಟ ದೊಡ್ಡದಿರ್ತದೆ ಪಾಪ. ಜಾಸ್ತಿ ತಿಂದರೆ ಔಷಧಿ ಒಂದೇ ಜಾಸ್ತಿ ತಿನ್ನೋದು, ಏನು ಆರೋಗ್ಯ ಇರಬೇಕು ಅವರಿಗೆ. ಇನ್ನು ಮಕ್ಕಳು ಯಾರು ಈ ದೇಶದಲ್ಲೇ ಇಲ್ಲ, ಏನು ಸುಖ ಪಡಬೇಕು. ಆಳು ಕಾಳುಗಳು ನಿಮಗೆ ಗೊತ್ತಿಲ್ಲ, ಕೆಲವರು ಇದ್ದಾರೆ ದೊಡ್ಡವರು, ಭಾರಿ ದೊಡ್ಡವರು, ಮಕ್ಕಳು ತುಂಬ ಇದ್ದಾರೆ. ಅವರಿಗೆ ಅಡುಗೆ ಮಾಡೋಕೆ ಯಾರು ಗೊತ್ತಾ? ಯಾರು ಕೆಲಸದವ್ರು ಅಡುಗೆ ಮಾಡಾಕ್ತಾರೆ ನೆನ್ಪಿಟ್ಕೊಳ್ಳಿ. ಮನೆ ಮಗ ಸೊಸೆ ಅಡುಗೆ ಮಾಡಾಕೋದಿಲ್ಲ, ಕೆಲಸದವ್ರು ಅಡುಗೆ ಮಾಡಾಕ್ತಾರೆ ಅಂತ ತಿಳ್ಕೊಂಡ್ರೆ ಸಂಪತ್ತ ಇದು ಒಂದು. ಅಂದರೆ ಯಾವುದನ್ನು ಇಟ್ಕೊಂಡಿದ್ದೇವೆ ನಾವೀಗ, ಯಾವುದನ್ನು ಕಡ್ಕೊಂಡಿದ್ದೇವೆ ಯೋಚನೆ ಮಾಡಬೇಕು. ಅದರಲ್ಲಿ ನಮ್ಮ ಜೀವನ ಸಾರಾಸಾರ ವಿವೇಕ ಎಷ್ಟು ತಪ್ಪಿ ಹೋಗಿದೆ ಎಂಬುದಕ್ಕೆ ಸಾಕ್ಷಿ. ಹಿಂದೆ ಒಂದು ಊರಿಗೆ ಹೋಗಿದ್ದೆ, ತುಂಬ ಸರ್ತಿ ಹೇಳಿದ್ದಾರೆ ಆ ಮಾತನ್ನು. ಗಂಡ ಹೆಂಡತಿ ಇಬ್ಬರೇ, ಗಂಡ ಕಣ್ಣು ವಯಸ್ಸಾಗಿದೆ, ಕಣ್ಣು ಹೋಗಿಬಿಟ್ಟಿದೆ. ಹೆಂಡತಿಗೆ ಬಸ್ಸು ಕಾಣಿಸ್ತದೆ ಅಷ್ಟೇ, ಬಸ್ಸು ಹೆಂಡತಿಗೆ ಕಾಣಿಸ್ತದೆ, ಗಂಡನಿಗೆ ಕಣ್ಣು ಹೋಗಿದೆ. ಅವ್ರು ವಾಸ ಮಾಡೋ ಮನೆ ಹೇಗಿದೆ ಅಂದರೆ ಜೋಪಡಿ, ಅದು RCC ರೂಫಿಂಗ್ ಅಲ್ಲ, ಮಣ್ಣಿನ ಹಿಂದಿನ ಕಾಲದಿರ್ತಲ್ಲ ಆ ಮಣ್ಣಿನ ಮನೆ. ಅವ್ರ ಮನೆಯಲ್ಲಿ ಬಾತ್ರೂಮೇ ಇಲ್ಲ, ಹೊರಗೆ ಸ್ನಾನ ಮಾಡಬೇಕು ಅವ್ರು, ಗೊತ್ತಾಯ್ತು, ಹೊರಗೆ ಸ್ನಾನ ಮಾಡಬೇಕು. ಬೆಳಗ್ಗೆ ಜನ ಹೇಳೋದಕ್ಕಿಂತ ಮುಂಚೆ ಸ್ನಾನ ಮುಗಿಸಿರ್ಬೇಕು, ಯಾಕಂದ್ರೆ ಬೀದಿಯಲ್ಲಿ ಸ್ನಾನ ಮಾಡಬೇಕಲ್ಲ ಅಂತ ಮನೆ. ಆ ಊರಿಗೆ ಹೋದರೆ ಯಾರು ಮಡಿಯಲ್ಲಿ ಹೋದ್ರೆ ಅವ್ರ ಮನೆಗೆ ಊಟಕ್ಕೆ ಅಂತೇಳಿ ಅವ್ರ ಮನೆಗೆ ಊಟಕ್ಕೆ ಹೋಗಿ ಮಡಿಯವ್ರು ಹೋದರೆ, ಅಂತ ದಾರಿದ್ರದಲ್ಲಿ ಮಡಿ ಬಿಟ್ಟಿಲ್ಲ ಮತ್ತೆ ಅವರು. ದಾರಿದ್ರ್ಯ ಒಂದು ಶ್ರೀಮಂತಿಗೆ ಇರ್ತದೆ, ಮಡಿ ಬಿಟ್ಟು ನಾಯಿ ಕಟ್ಕೊಂಡು ಓಡಾಡ್ತಿರ್ತಾರೆ ಬಯಲಿಗೆ, ಅಂಥ ಮಡಿ. ಅಷ್ಟೆಲ್ಲ ನೋಡಿದರೆ ಆಶ್ಚರ್ಯ. ಅವ್ರು ಊಟ ಮಾಡ್ತಿದ್ದಾರೆ, ಮೇಲಿಂದ ಮಣ್ಣು ಬೀಳುತ್ತೆ, ಅಂಥ ಮನೆಯಲ್ಲಿದ್ದಾರೆ, ಮೇಲಿಂದ ಮಣ್ಣು ಬೀಳುತ್ತೆ. ಅವರು ಆಶ್ಚರ್ಯ, ಏನು ಮನೆ ಏನು ಕಾಣ್ತಾನೆ ಇಲ್ಲ, ಸುಧಾವನ ಮನೆ ಇದ್ದಾಗಿ. ಆ ಸ್ಥಿತಿ ನೋಡಿ ಬಿಟ್ಟು ಪಾಪ ಇಷ್ಟನ್ನು ಮಾಡಿದ್ದಾರೆ ಅಂತೇಳಿ, ಪಾಪ ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಆಚಾರ್ಯ, ನಮ್ಗೆ ಏನು ಸುಖವಾಗಿದ್ದೇವೆ ನಾವು ನೋಡಿದ್ರೆ, ಹಣೆ ಬಾರಿ ಇವ್ರು ನೋಡಿ ಆನಂದವಾಗಿ ತಿಳ್ಕೊಂಡಿರ್ತೇವೆ, ಗೋಳಾಡ್ತಾರೆ, ಅವ್ರು ಸುಖವಾಗಿದ್ದೇವೆ ಅಂತ ಹೇಳ್ತಾರೆ. ನಮಗೆ ದೇವರು ಏನು ಕಡಿಮೆ, ಏನೇನು ಯೋಚನೆ ಇಲ್ಲಲ್ಲ, ಅಡಿಗೆ ಆಗುತ್ತೆ, ಊಟ ಆಗ್ತದೆ, ಸಾಕು. ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಸುಧಾ ಪಂಡಿತರು, ಅದಕ್ಕಿಂತ ಇನ್ನೇನು ಆನಂದ ಬೇಕು ಅಂತ ಕೇಳ್ತಾರೆ. ಅವ್ರ ದೃಷ್ಟಿ ಕೊಡೋ, ಇವ್ರ ದೃಷ್ಟಿ ಕೊಡೋರು. ಇವ್ರ ಮಕ್ಕಳು ಜೈಲಲ್ಲಿ ಇರ್ತಾರೆ, ದೊಡ್ಡೇನು ಮಾಡ್ತಾರೆ. ಶ್ರೀಮಂತರ ಮಕ್ಕಳು ಜೈಲು, ಅವ್ರ ಮಕ್ಕಳು ಸುಧಾ ಪಂಡಿತರು. ಇದು ಅರ್ಥ ಮಾಡಿಕೊಂಡು ಜೀವನ ನೋಡೋ ದೃಷ್ಟಿ ಭಾರಿ ಚೇಂಜ್ ಆಗಬೇಕು. ಯಾರನ್ನೋ ನೋಡಿ ಏನೋ ಅಂತ ತಿಳ್ಕೊಂಡ್ಬಿಡ್ತೀವಲ್ಲ, ತಪ್ಪದು. ಅವ್ರ ಒಳಗಿರೋ ಸಂಕಟ ನಮ್ಗೆ ಅರ್ಥ ಆಗೋದಿಲ್ಲ. ಮೊದಲೇನು ತಿಳ್ಕೊಂಡಿದ್ರು ಪಾಪ, ಏನು ಬಂಗಾರ ಬೇಡಿ ಅಂತ ತಿಳ್ಕೊಂಡಿದ್ರು. ಈ ನೋಡಿ ಜೈಲೊಳಗೆ ಎಷ್ಟು ಪಜೀತಿ ಒದ್ದಾಡಿಬಿಟ್ರೆ, ಅಂಥ ಸಂಪತ್ತು ಬೇಡ ನಮಗಂತ, ದುಃಖನೂ ಬೇಡ. ಎಷ್ಟು ಅವಮಾನ, ಎಷ್ಟು ದುಃಖ, ಎಷ್ಟು ಜೀವನದಲ್ಲಿ ರಾಯರ ಜೀವನ ನೋಡಿ ಕಲಿಬೇಕು. ಸತ್ಯ ಧರ್ಮ ರಥ ಆಯ್ತು, ಸತ್ಯ ಬಿಡಲಿಲ್ಲ, ಧರ್ಮ ಬಿಡಲಿಲ್ಲ. ಆಗ ಅವ್ರ ಮನೆಯಲ್ಲಿ ಪದಾರ್ಥ ಸಿಕ್ಕರೆ ಪಾತ್ರೆ ಇಲ್ಲ, ಅಡಿಗೆ ಮಾಡಿದ್ರೆ ಬಡಿಸ್ಕೊಳ್ಳೋಕೆ ಎಲೆ ಇಲ್ಲ ಅಂತ, ತಟ್ಟೆ ಇಲ್ಲ ಅಂತ ಅವ್ರ ಮನೆಯಲ್ಲಿ ಹೇಳ್ತಾರೆ. ಅವರು ಸೋದರಡಿ ಅಂದರೆ ಬರೀತಾರೆ, ಬಂಡೆ ಮೇಲೆ ಊಟ ಮಾಡ್ತಿದ್ದಂತಾರೆ, ನೆಲ ಬಂಡೆ ತೊಳ್ಕೊಂಡು ಅದ್ರ ಮೇಲೆ ಊಟ. ಅವರು ಇಂಥ ಬಡತನ. ಉಳಿದವ್ರು ಯಾರೇ ಬರೆದಿದ್ರು ಏನೋ ಸುಳ್ಳು ಹೇಳ್ತಾ ಇರೋ ಅಂತ ತಿಳ್ಕೊಂಡ್ಬಿಡ್ತಿದ್ವಿ ನಾವು. ರಾಘವೇಂದ್ರ ವಿಜಯ ಬರೆದವ್ರು ಅವರ ಸ್ವಂತ ಅಕ್ಕನ ಮಗ ನಾರಾಯಣಾಚಾರ್ಯರು, ಅವರ ಅಕ್ಕ ವೆಂಕಟಾಂಬ ಅಂತ ಹೆಸರು. ಅವ್ರ ಮಗ ನಾರಾಯಣಾಚಾರ್ಯ ಬರೀತಾರೆ, ನಮ್ಮ ಮಾವನ ಸ್ಥಿತಿ ಹೀಗಿತ್ತು ಅಂತ ಬರೀತಾರೆ. ಇಂಥ ಒಂದು ದಾರಿದ್ರ್ಯ. 8 ದಿವಸಕ್ಕೆ 9 ಊಟ, ಅಂದರೆ ಬರೀ ಏಕಾದಶಿನಿಂದ ಲೆಕ್ಕ ನಮಗೆ. ಒಂದು ಏಕಾದಶಿಗೆ ನಾವು 14 ದಿವಸ ಬೈತಿರ್ತೀವಿ, ಬಂತು ಅಂತ ಹೇಳಿ. ಒಂದು ಏಕಾದಶಿನ ದಿನ ಬೆಳಗಾರ ಅದೇ ಅವ್ರ ಸ್ಥಿತಿ ಪಾಪ. ಅವ್ರು ಮಾಡಿದ ಉಪವಾಸವೆಲ್ಲ ಏಕಾದಶಿ ಅಂತ ಟ್ರೀಟ್ ಆಯಿತು. ಯಾರು 4 ವರ್ಷ ಆ ರೀತಿ ಇದ್ದಿದ್ದರ ಫಲ ಇವತ್ತು ಅವ್ರ ಹೆಸರು ಹೇಳಿಕೊಂಡು 341 ವರ್ಷ ವೃಂದಾವನ ಪ್ರವೇಶ ಮಾಡಿ ಆಯಿತು. ಕೋಟ್ಯಂತರ ಜನ ಊಟ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ತಪಸ್ಸಿನ ಫಲ ಅದು. ರಾಯರ ತಪಸ್ಸಿನ ಫಲ ಎಷ್ಟು ದೊಡ್ಡದು ಎಂಬುದಕ್ಕೆ ಸಾಕ್ಷಿ. ಮನುಷ್ಯ ಬಡತನ ಇದ್ದಾಗ ಕೊರಗಬಾರದು ಎಂಬುದನ್ನು ಅವರಿಂದ, ಅವ್ರ ಹೆಂಡತಿ ಮಕ್ಕಳಿಂದ ಕಲ್ತ್ಕೋಬೇಕು ನಾವು.